ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಅಮೆರಿಕ ಇರಾನ್ ನಡುವೆ ಸಂಘರ್ಷ ಭುಗಿಲೆದ್ದಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮುಂದುವರೆದಿದೆ. ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನುವಂತಹ ಭಯ ಇಡೀ ಜಗತ್ತನ್ನ ಕಾಡ್ತಾ ಇದೆ. ನೋಡಿ, ಇರಾನ್ ಮೇಲೆ ಅಮೆರಿಕ ದಾಳಿ ಮತ್ತೆ ಮುಂದುವರೆದಿರೋದು. ಇರಾನ್ ಮೇಲೆ 4ನೇ ಸುತ್ತಿನ ದಾಳಿಯನ್ನ ನಡೆಸಿದೆ ಅಮೆರಿಕ. ಕೇಶ್ ದ್ವೀಪ ಬಂದರ್ ಅಬ್ಬಾಸ್ ಮೇಲೆ ದಾಳಿಯನ್ನ ಮಾಡಿದೆ. ಇರಾನಿನ 140ಕ್ಕೂ ಹೆಚ್ಚು ಗುರಿಗಳು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಧ್ವಂಸವಾಗಿದೆ. ಅಮೆರಿಕ ದಾಳಿಗೆ ಇರಾನಿನ ಏರ್ಪೋರ್ಟ್ ಎಲ್ಲ ಧಗಧಗಿಸಿದೆ. ಖುಜೆಸ್ತಾನ್ ಪ್ರಾಂತ್ಯದ ಒಮಿದಿಯೇ ಏರ್ಪೋರ್ಟ್ ಧ್ವಂಸವಾಗಿದೆ. ಇರಾನ್ ವಾಯುಪಡೆಯ ಪ್ರಮುಖ ಏರ್ಪೋರ್ಟ್ ಧ್ವಂಸವಾಗಿರುವುದು. ಖುಜೆಸ್ತಾನ್ ಪ್ರಾಂತ್ಯ ಇರಾನ್ನ ತೈಲ ಕೇಂದ್ರವಾಗಿದೆ. F4 ಫ್ಯಾಂಟಮ್ಸ್ ನೈಋತ್ಯ ವಾಯು ರಕ್ಷಣೆಯ ಕೇಂದ್ರ ಇದು. ಇನ್ನು ಹರ್ಮುಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಇರಾನ್ ಫೈಟ್ ಮುಂದುವರೆದಿದೆ. ಹರ್ಮುಜ್ ಬಂದ್ ಆಗಿದೆ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಹರ್ಮುಜ್ ಬಂದ್ ಆಗಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಎಲ್ಲ ಹಡಗುಗಳಿಗೆ ಹರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಹರ್ಮುಜ್ಗೆ ಇರಾನ್ ಮೇಲೆ ನಿಯಂತ್ರಣವೇ ಇಲ್ಲ. ಹಡಗುಗಳ ಮುಕ್ತ ಸಂಚಾರಕ್ಕೆ ಅಮೆರಿಕ ಭದ್ರತೆಯನ್ನು ಒದಗಿಸ್ತಾ ಇದೆ. ಇದು ಟ್ವೀಟ್ ಮೂಲಕವಾಗಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ನೋಡಿ, ಹರ್ಮುಜ್ ವಿಚಾರದಲ್ಲಿ ಬಹಳ ಗೊಂದಲ ಇದೆ. ಒಂದ್ ಕಡೆ ಇರಾನ್ ನಿಯಂತ್ರಣದಲ್ಲಿಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಯಾವುದೇ ನಿಯಂತ್ರಣ ಇಲ್ಲ, ಅದಕ್ಕೆ ನಾವು ಭದ್ರತೆ ಕೊಡ್ತೀವಿ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಓಕೆ, ನೋಡಿ, ಈಗಾಗಲೇ ಅಮೆರಿಕಾದಿಂದ ಮಾಡಿದಂತಹ ಟ್ವೀಟ್ ಇದು. ಅಂದರೆ ಹರ್ಮುಜ್ಗೆ ಯಾವುದೇ ನಿರ್ಬಂಧ ಇಲ್ಲ, ಹರ್ಮುಜ್ ಮುಕ್ತವಾಗಿದೆ, ಎಲ್ಲ ಹಡಗುಗಳಿಗೆ ಹರ್ಮುಜ್ ಮುಕ್ತವಾಗಿದೆ ಅಂತ ಹೇಳಿ ಟ್ವೀಟ್ ಮಾಡಿ ಇಡೀ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನ ಅಮೆರಿಕ ಮಾಡಿದೆ. ಈಗ ಗಮನಿಸ್ತಾ ಇದ್ದೀರಿ, ಸೆಂಟ್ರಲ್ ಕಮಾಂಡ್, ಅಮೆರಿಕಾದ ಸೆಂಟ್ರಲ್ ಕಮಾಂಡ್ ಮಾಡಿರುವಂತಹ ಟ್ವೀಟ್ ಅನ್ನ, ಅಂತಾರಾಷ್ಟ್ರೀಯ ಜಲಮಾರ್ಗವನ್ನ ಯಾವುದೇ ನಿಯಂತ್ರಣ ಹೇರಿಲ್ಲ. ಅನಿಯಂತ್ರಿತ ಘೋಷಣೆಗಳ ಹೊರತಾಗಿಯೂ ಕೂಡ ಅಂತಾರಾಷ್ಟ್ರೀಯ ಜಲಮಾರ್ಗವನ್ನ ಕಾನೂನುಬದ್ಧವಾಗಿ ಸಾಗಿಸಲು ಬಯಸುವ ಎಲ್ಲ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಅನಗತ್ಯ ಇರಾನಿನ ಆಕ್ರಮಣ, ಕಿರುಕುಳ, ಬೆದರಿಕೆಗಳು ಇದ್ಯಾವುದು ಕೂಡ ನಡೆಯೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಟ್ವೀಟ್ ಮಾಡಿದೆ. ಮತ್ತೆ ಯಾವುದೇ ನಿಯಂತ್ರಣವನ್ನ ಇರಾನ್ ಹೊಂದಿಲ್ಲ, ಅದಕ್ಕೆ ಬೇಕಾದಂತಹ ಭದ್ರತೆಯನ್ನ ನಾವು ಒದಗಿಸ್ತೀವಿ ಅನ್ನುವಂತಹ ಟ್ವೀಟ್ ಅನ್ನ ಸೆಂಟ್ರಲ್ ಕಮಾಂಡ್ ಆಫ್ ಅಮೆರಿಕ ಮಾಡಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.